ಮುಸ್ಸಂಜೆ ಸಮಯದಲ್ಲಿ ಗೃಹಿಣಿಯರು ಅಪ್ಪಿತಪ್ಪಿಯೂ ಈ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಇದು ನಿಮ್ಮ ಮನೆಗೆ ದರಿದ್ರ ಕಂಟಕವಾಗುತ್ತದೆ. ಮಾಂಗಲ್ಯ ಭಾಗ್ಯ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಆಗಿರುತ್ತದೆ. ದರಿದ್ರ ಮನೆಯನ್ನು ಸುತ್ತಿಕೊಳ್ಳುತ್ತದೆ. ದುಷ್ಟಶಕ್ತಿಗಳನ್ನು ನೀವೇ ಮನೆಗೆ ಆಹ್ವಾನ ಮಾಡಿದಂತೆ. ವಿನಾಕಾರಣ ದುಡ್ಡಿನ ಸಮಸ್ಯೆ, ಸಾಲ ಮಾಡುವ ಸಮಸ್ಯೆ, ಬರಬೇಕಿರುವ ದುಡ್ಡು ಕಾಸುಗಳು ಬರದೇ ಇರುವುದು, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸುವುದು, ಮದುವೆಯಲ್ಲಿ ವಿಳಂಬ ಆಗುವುದು, ನಿಂತೇ ಹೋಗುವುದು, ಇದೆಲ್ಲವೂ ಕೂಡ ಆಗಲು ಕಾರಣ ಮನೆಯ ಮಡದಿಗಳು, ಹೆಂಗಸರು, ಮುತ್ತೈದೆಯರು, ಗೃಹಿಣಿಯರು ಮಾಡುವ ಇಂತಹ ತಪ್ಪು ಕೆಲಸಗಳು ಆಗುತ್ತದೆ. ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಈ ತಕ್ಷಣ ಫಾಲೋ ಮಾಡಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಪಂಡಿತ್ ರಘುನಂದನ್ ದೀಕ್ಷಿತ್ ಅವರಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಂಪೂರ್ಣವಾಗಿ ಪ್ರತಿಯೊಂದು ಸಮಸ್ಯೆಗೂ ಶೀಘ್ರವಾಗಿ ಪರಿಹಾರ ತುಂಬ ಚೆನ್ನಾಗಿ ಹೇಳುತ್ತಾರೆ. ತುಂಬ ಜನರಿಗೆ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಪ್ರತಿದಿನ ಪರಿಹಾರ ಮಾಡೋದೇ ಇವರ ವಂಶ ಪಾರಂಪರಿಕ ಕೆಲಸವಾಗಿದ್ದು, ಇವರು ನೀಡುವಂತಹ ಸಲಹೆ ಮತ್ತು ಪರಿಹಾರಗಳು ಜೀವನ ಪೂರ್ತಿ ಚೆನ್ನಾಗಿಡುತ್ತೆ. ಇನ್ನು ಮನೆಯಲ್ಲಿ ಮುತ್ತೈದೆ ಹೆಂಗಸರು ಮಾಡುವಂತಹ ಮುಸ್ಸಂಜೆ ಸಮಯದ ಕೆಲವು ತಪ್ಪುಗಳು ಮನೆಯನ್ನು ಹಾಳು ಮಾಡುತ್ತೆ. ಅದೇನು ಅಂತ ಹೇಳ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ಸಂಜೆ ಹೊತ್ತು ಕಣ್ಣೀರು ಅಳುವುದು, ಮುಸ್ಸಂಜೆ ಸಮಯದಲ್ಲಿ ನಿದ್ರೆ ಮಾಡುತ್ತಾ ಇರುವುದು, ಮುಸ್ಸಂಜೆ ಸಮಯದಲ್ಲಿ ವಿನಾಕಾರಣ ಕೋಪಗೊಂಡು ಕೆಟ್ಟ ಮಾತುಗಳಿಂದ ಬೈಯುತ್ತಾ ಇರುವುದು, ಮುಸ್ಸಂಜೆ ಸಮಯದಲ್ಲಿ ಗಂಡನೊಂದಿಗೆ ಪ್ರೀತಿಯಿಂದ ಬೆರೆಯುವುದು, ಇವೆಲ್ಲವೂ ಕೂಡ ಮಹಾಲಕ್ಷ್ಮಿ ತಾಯಿ ಮನೆಗೆ ಪ್ರವೇಶ ಆಗುವ ವೇಳೆಯಲ್ಲಿ ಮಾಡಿದರೆ ಅವಮಾನ ಮಾಡಿದ ಹಾಗೆ. ಕಸ ಗುಡಿಸುವುದು ಕೂಡ ಅಕ್ಷಮ್ಯವಾಗಿ ಅಪರಾಧವಾಗುತ್ತೆ. ತಾಯಿ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವಾಗ ಕಸ ಗುಡಿಸಿ ಆಚೆಗೆ ಹಾಕಿದರೆ ಅದು ಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ, ಲಕ್ಷ್ಮಿಗೆ ಕಸ ಗುಡಿಸುವ ಹಾಗೆ ಕಾಣಿಸುತ್ತದೆ. ಆದ್ದರಿಂದ ಇಂತಹ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದರೆ ಈ ಕೂಡಲೇ ನಿಲ್ಲಿಸಿ. ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೆಯೋ ಇಂತಹ ತಪ್ಪು ಕೆಲಸಗಳು ಆಗಿ ಮನೆಯಲ್ಲಿ ಏಳಿಗೆ ಆಗ್ತಾಯಿಲ್ಲ, ದುಡ್ಡಿನ ಸಮಸ್ಯೆ, ಕಾಸಿನ ಸಮಸ್ಯೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ಮಾನಸಿಕ ನೆಮ್ಮದಿ ಇಲ್ಲ, ಮನೆಯಲ್ಲಿ ಏಳಿಗೆ ಅನ್ನೋದು ಕಾಣ್ತಾ ಇಲ್ಲ, ದರಿದ್ರ ತುಂಬಿ ತುಳುಕುತ್ತಿದ್ದರೆ ಇನ್ನು ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತುಂಬ ಚೆನ್ನಾಗಿ ಹೇಳ್ತಾರೆ.